ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಏನು ಹೋರಾಟ ನಡೀತು ಧಾರವಾಡದಲ್ಲಿ, ಈ ಒಂದು ಹೋರಾಟದಿಂದ ಸರ್ಕಾರ ತುಂಬ ಮುಜುಗರಕ್ಕೆ ಒಳಗಾಗಿತ್ತು. ಮತ್ತು ವಿರೋಧ ಪಕ್ಷದವರನ್ನು ಕೂಡ ಗೋ ಬ್ಯಾಕ್ ಎಂಬಂತಹ ಚಳುವಳಿಗಳನ್ನು ವಿದ್ಯಾರ್ಥಿಗಳು ಕೂಗಿದ್ರು. ಇಲ್ಲಿ ಅಂತಿಮವಾಗಿ ಯಾವುದೇ ಪಕ್ಷಗಳಿಗೆ ಬೆಂಬಲವನ್ನು ನೀಡಲಿಲ್ಲ. ಈಗ ನಾನು ನಿಮಗೊಂದು ಗುಡ್ ನ್ಯೂಸನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ವಿಚಾರ ಏನು ಅಂದರೆ, 2-3 ದಿನಗಳ ಹಿಂದೆ ಗೋವಿಂದ ಕಾರಜೋಳ ಮತ್ತು ಎ ನಾರಾಯಣಸ್ವಾಮಿ ಸಂಸದರುಗಳು, ಮಾಜಿ ಸಂಸದರು ಮತ್ತು ಸಂಸದರು ರಾಜ್ಯಪಾಲರನ್ನು ಭೇಟಿಯಾಗಿದ್ದರು. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿದ್ದರು. ಅದಾದ ನಂತರ SC ಸಮುದಾಯದ ಕ್ಯಾಬಿನೆಟ್ ಮಿನಿಸ್ಟರ್ಗಳಾದಂತಹ ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ನೆಕ್ಸ್ಟು ಮುನಿಯಪ್ಪ ಸಾಹೇಬರು ಒಳಗೊಂಡಂತಹ ಎಲ್ಲ ಸಂಪುಟ ದರ್ಜೆ ಸಚಿವರು ಈ ದಿನ ರಾಜ್ಯಪಾಲರನ್ನು ಭೇಟಿಯಾಗಿದ್ದರು. ಅಂತಿಮವಾಗಿ ಒಳ ಮೀಸಲಾತಿ ಬಿಲ್ಗೆ ಸಹಿ ಮಾಡುವುದಾಗಿ ರಾಜ್ಯಪಾಲರು ಹೇಳಿದ್ದಾರೆ. ನನ್ನ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಇವತ್ತು ಸಹಿಯನ್ನು ಮಾಡಿದ್ದಾರೆ. ಅಧಿಕೃತವಾಗಿ ಆದೇಶ ಬೀಳುವಂತಹ ಸಾಧ್ಯತೆ ಇದೆ. ಇನ್ನೊಂದು ಎರಡನೇ ಮಾಹಿತಿ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಏನು 56% ಏನು ಮೀಸಲಾತಿ ನಿಂತಿತ್ತು, ಇದರಷ್ಟೇ ಬಾಕಿ ಇರತಕ್ಕಂಥದ್ದು ಇವತ್ತಿನ ಸಂಪುಟ ಸಭೆ ಚರ್ಚೆಯಲ್ಲಿ. ಅದರಲ್ಲಿ ಏನಂದರೆ 15%ಗೆ SC ಮೀಸಲಾತಿಯನ್ನು ಇಳಿಸಿ ಮತ್ತು 3%ಗೆ ST ಮೀಸಲಾತಿಯನ್ನು ಇಳಿಸಿ, ಹಿಂದೆ ಯಾವ ರೀತಿ ಮೀಸಲಾತಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡುವಂತಹ ಒಂದು ನಿರ್ಧಾರ ಇದೆ. ಹಾಗಾಗಿ ಒಳ ಮೀಸಲಾತಿ ಬಿಲ್ಗೆ ಸಹಿಯಾಗಿದೆ ಮತ್ತು ಒಳ ಮೀಸಲಾತಿ ಅನುಷ್ಠಾನದಿಂದ ಉಂಟಾಗಿರ್ತಕ್ಕಂತಹ ಗೊಂದಲವನ್ನು ಪರಿಹಾರ ಮಾಡ್ಕೊಳ್ಳೋದಷ್ಟೇ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿರ್ತಕ್ಕಂತಹ ಚರ್ಚೆ ಆಗ್ಬೋದು. ಅಂದರೆ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗೆ ಎಷ್ಟೆಷ್ಟು ಪರ್ಸೆಂಟ್ಗಳನ್ನು 15%ನಲ್ಲಿ ವಿಭಾಗ ಮಾಡಬೇಕು ಅನ್ನೋದಷ್ಟೇ ಒಂದು ವಿಚಾರ ಇರ್ತಕ್ಕಂಥದ್ದು. ಇದೊಂದು ವಿಚಾರ ಇಂದಿನ ದಿನಗಳಲ್ಲಿ ಬಗೆಹರಿದ್ಬಿಟ್ರೆ ಬಹುತೇಕ ನೇಮಕಾತಿಯ ಎಲ್ಲ ಪ್ರಕ್ರಿಯೆಗಳು ನಾಳೆಯಿಂದಲೇ ಪ್ರಾರಂಭವಾಗುವಂತಹ ಸಾಧ್ಯತೆ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಅಪ್ಡೇಟ್ಗಳನ್ನು ಬೇಗ ನಾವು ನಿಮಗೆ ನೀಡುವಂತಹ ಪ್ರಯತ್ನವನ್ನು ಮಾಡ್ತೀವಿ.